ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈನೋ, ಮೊಸರು, ಸೋಡಾ ಏನನ್ನೂ ಬೆಳೆಸದೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ರೀ. ಇಲ್ಲಿ ನಾನು ಚೀಸ್ ಗ್ರೇಟರನ್ನು ತಗೊಂಡಿದ್ದೀನಿ. ಒಂದು ಸಣ್ಣ ಸೈಜದ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ. ಅದನ್ನು ಈಗ ತುರಿದ್ಬಿಟ್ಟು ತಗೋತಾ ಇದ್ದೀನಿ ರೀ. ಆದಷ್ಟು ಆಲೂಗಡ್ಡೆನ ಸಣ್ಣದಾಗಿ ತುರಿದ್ಬಿಟ್ಟು ತೊಗೋಬೇಕು ರೀ. ದಪ್ಪ ದಪ್ಪಾಗಿ ತುರಿದ್ಬಿಟ್ಟು ತೊಗೋಬೇಡ್ರಿ. ನೋಡಿ, ನಾನು ಒಂದೇ ಸಣ್ಣ ಸೈಜದ ಆಲೂಗಡ್ಡೆನ ತಗೊಂಡಿದ್ದೀನಿ ರೀ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದಕ್ಕೆ ನಾನು ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ. ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತಗೊಂಡು ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ ಮಿಕ್ಸ್ ಮಾಡ್ಕೊಂಡ್ರಿ. ಆಲೂಗಡ್ಡೆ, ಹಿಟ್ಟು, ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಮಿಕ್ಸ್ ಆಗಿದೆ. ಫಸ್ಟ್ ಒಂದು ಬಟ್ಲಾಗಷ್ಟ ನೀರನ್ನು ಹಾಕ್ಬಿಟ್ಟು ತಗೋತೀನಿ ರೀ. ನೋಡಿ, ಈಗ ಮಿಕ್ಸ್ ಮಾಡ್ಕೋತೀನಿ ರೀ. ಯಾವುದೇ ರೀತಿ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡ್ರಿ. ಒಮ್ಮೆಲೆ ಹಾಕೋಬೇಡ್ರಿ, ನೋಡಿ ಹಾಕೋರಿ. ಅಂದರೆ ಈ ಹಿಟ್ಟು ಯಾವ ರೀತಿ ಇರ್ಬೇಕಂತನೂ ತೋರಿಸ್ತೀನಿ ರೀ. ನಾನೀಗ 2 ಬಟ್ಲಾಗಷ್ಟು ನೀರನ್ನು ಹಾಕೊಂಡಿದ್ದೀನಿ. ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು ಇನ್ನೊಂದು ಬಟ್ಲ, ಅಂದರೆ ಇದು 3ನೇ ಬಟ್ಲ ರೀ. ಅಂದರೆ 3.5 ಬಟ್ಲಾಗಷ್ಟ ನೀರನ್ನು ಹಾಕೊಂಡಿದ್ದೀನಿ. 1 ಬಟ್ಲು ಹಿಟ್ಟು, ಅರ್ಧ ಬಟ್ಲು ರವೆಗೆ 3.5ದಿಂದ 4 ಬಟ್ಲಾಗಷ್ಟ ಇದರಲ್ಲಿ ನೀರನ್ನು ಹಾಕ್ಬೇಕ್ರಿ. ಈಗ ಇದು ನೀಟಾಗಿ ಮಿಕ್ಸ್ ಆಗಿದ್ರಿ. ನೋಡಿ, ರವೆ ಹಿಟ್ಟು ಚೆಂದಂಗಿ ನೆನೆಲಿ ರೀ. ಮುಚ್ಚಿ ಒಂದು 10 ನಿಮಿಷ ಇದನ್ನು ತೆಗೆದಿಡ್ತೀನಿ. ನೋಡಿ, 10 ನಿಮಿಷ ಆಗಿದೆ ರೀ. 10 ನಿಮಿಷ ಆದಮೇಲೆ ರವೆ ಹಿಟ್ಟು ಚೆಂದಂಗೆ ನೆಂದಿರ್ತದೆ ರೀ. ಹಿಟ್ಟು ಗಟ್ಟಿ ಇರಬಾರ್ದು ರೀ, ತೆಳುನೇ ಇರಬೇಕಿದು. ನೋಡಿ, ಇಲ್ಲ ನಿಮ್ಗೆ ಗಟ್ಟಿ ಅನ್ಸಕತ್ತಿದ್ರೆ ಇನ್ನೊಂದು ಅರ್ಧ ಬಟ್ಲಾಗಷ್ಟ ನೀವು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ, ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ನೀವು ಇಲ್ಲಿ ಕ್ಯಾರೆಟ್ ಅನ್ನಾದ್ರೂ ತುರಿದ್ಬಿಟ್ಟು ಹಾಕ್ಬೋದ್ರಿ, ಅಥವಾ ನಿಮ್ಗೆ ಯಾವ ವೆಜಿಟೇಬಲ್ಸ್ ಅದು ಇಷ್ಟನೋ ಅವನು ಹಾಕ್ರಿ. ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ ರೀ. ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ನೀವು ಹಸಿಮೆಣಸಿನ್ಕಾಯಿ ಆದರೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಒಂದು ಅರ್ಧ ನಿಂಬೆ ರಸ ಹಾಕ್ತಾ ಇದ್ದೀನಿ. ಇಲ್ಲಿ ಈನೋ, ಸೋಡಾ, ಮೊಸರು ಏನನ್ನೂ ಬಳಸಿಲ್ಲಲ್ರಿ. ಆ ನಿಂಬೆ ರಸ ಹಾಕೋದ್ರಿಂದ ಹಿಟ್ಟು ಫರ್ಮೆಂಟೇಷನ್ ಆದವ್ರಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇಲ್ಲೇನೂ ಗಟ್ಟಿ ಅನ್ಸಕತ್ತಿದ್ರೆ ಹೇಳ್ತಾ ಇದ್ದೀನಿ. ನಾನು ನೀರನ್ನು ನೀವು ಇನ್ನೊಂದು ಅರ್ಧ ಬಟ್ಲಾಗಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಆದಷ್ಟು ನೋಡಿ, ಈ ರೀತಿ ತೆಳುವೇ ಇರ್ಬೇಕ್ರಿ ಹಿಟ್ಟು. ಯಾವಾಗಲೂ ಮತ್ತು ದೋಸೆ ಹಾಕೋ ಮುಂದೆ ಈ ರೀತಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೇ ಹಾಕ್ಬೇಕ್ರಿ. ನಾನು ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ರೀ ನಾನು. ಆದಷ್ಟು ಪ್ಯಾನ್ ತುಂಬಾ ಬಿಸಿ ಆಗ್ಬೇಕ್ರಿ, ಅದು ತುಂಬ ಕಾಯ್ಬೇಕು ಅದನ್ನ. ನೋಡಿ, ಈ ರೀತಿ ತುಂಬ ಕಾಯ್ದಾಗ ದೋಸೆ ಹಾಕಿದ್ರೆ ಅಷ್ಟೇ ಈ ರೀತಿ ಬಬಲ್ಸ್ ಬಂದು ಚೆನ್ನಾಗಿ ಬರ್ತಾವ್ರಿ ದೋಸೆ. ನೋಡಿ, ಪ್ಯಾನನ್ನು ತುಂಬಾ ಬಿಸಿಯಾಗಿ ಚೆನ್ನಾಗಿ ಕಾಯಿಸ್ರಿ. ನಾನು ಪ್ಯಾನನ್ನು ಹಾಕಿದ್ದೀನಿ, ನೀವು ತೆವೆಯಲ್ಲಾದ್ರೂ ಹಾಕೋಬೋದ್ರಿ, ನಡೀತದೆ. ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 2ರಿಂದ 3 ನಿಮಿಷ ಆಗಷ್ಟು ಬೇಯಿಸ್ಕೋಬೇಕ್ರಿ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಕೊಂಡಾಗ ಎಷ್ಟು ನೋಡಿರಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದ ನೋಡಿರಿ. ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ. ಆ ರವೆದಿಂದ ಕ್ರಿಸ್ಪಿನೂ ಅದ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ನೋಡಿ, ಇನ್ನೊಂದು ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೇನೆ ರೀ ನಾನು. ನೋಡಿ, ಇನ್ನೊಂದು ದೋಸೆಯನ್ನು ಹಾಕ್ತಾ ಇದ್ದೀನಿ. ಆದರೆ ಪ್ಯಾನ್ ಅಥವಾ ತೆವೆ ಚೆನ್ನಾಗಿ ಕಾಯ್ಬೇಕು ನೋಡಿರಿ. ಮತ್ತು ಎವ್ರಿ ಟೈಮ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೇ ಹಾಕ್ರಿ. ಅವಾಗಷ್ಟೇ ನೋಡಿ ಈ ರೀತಿ ಬಬಲ್ಸ್ ಬಂದು ಚೆನ್ನಾಗಿ ಬರ್ತಾವೆ. ಬೆಳಗ್ಗೆ ಗಡಿಬಿಡಿಯಲ್ಲಿ ನೀವು ಒಂದು ಚಟ್ನಿ ಮಾಡ್ಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ಇದನ್ನು ನೀವು ಇನ್ನೂ ಹೆಲ್ದಿ ಮಾಡ್ಕೊಳ್ಳೋಕೆ ನಿಮ್ಮಲ್ಲಿ ಇನ್ನೂ ವೆಜಿಟೇಬಲ್ಸ್ ಯಾವ ಇಷ್ಟನೋ ನೀವು ಅದರ ಕ್ಯಾರೆಟು, ಟೊಮ್ಯಾಟೊ ಏನನ್ನಾದ್ರೂ ಹಾಕ್ಬೋದು. ಅದು ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬೇಕ್ರಿ ಇದನ್ನು. ಅವಾಗಷ್ಟೇ ಇಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ದೋಸೆ ಬರ್ತಾವೆ ರೀ. ನೋಡಿ, 2 ದೋಸೆನ ಹಾಕಿ ತೋರಿಸ್ಬಿಟ್ಟಿದ್ದೀನಿ. ನೋಡಿ, ತುಂಬಾ ಕ್ರಿಸ್ಪಿನೂ ಅದ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಲರ್ನು ನೋಡ್ರಿ, ದೋಸೆ ಕಲರ್ ತುಂಬಾ ಚೆನ್ನಾಗಿ ಬಂದದ. ಇಲ್ಲ ನಾನು ಏನೋ ಮೊಸರು, ಸೋಡಾ ಏನನ್ನೂ ಬಳಸಿಲ್ಲ, ಹೆಲ್ದಿಯಾಗಿಯೇ ಮಾಡಿದ್ದೀನಿ ಗೋಧಿ ಹಿಟ್ಟಿನ ಮಾಡೋದ್ರಿಂದ. ನೋಡಿ, ಕ್ರಿಸ್ಪಿನೂ ಅದ, ಟೇಸ್ಟಿನೂ ಅದ. ಒಂದು ಚಟ್ನಿ ಮಾಡ್ಕೊಂಡ್ರೆ ಬೆಳಗ್ಗೆ ಗಡಿಬಿಡಿಲಿ ನಿಮ್ಮ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ನೋಡಿ, ತುಂಬಾ ಚೆನ್ನಾಗಿ ಬಂದವ್ರಿ. ಆದರೆ ದೋಸೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ರಿ. ಈ ಗೋಧಿ ಹಿಟ್ಟಿನ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.
ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರ್ಸತ್ತೀನಿ ರೀ. ನೀವು ಇದನ್ನು ಬೆಳಗಿನ ತಿಂಡಿಗೂ ತಿನ್ಬೋದು ಅಥವಾ ಸಾಯಂಕಾಲದ ಸ್ನ್ಯಾಕ್ಸಿಗಾದರೂ ತಿನ್ಬೋದು ರೀ. ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ರೀ. ಎಷ್ಟೋ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಿ. ಒಂದೇ ಥರ ಸ್ನ್ಯಾಕ್ಸು ಬ್ರೇಕ್ಫಾಸ್ಟು ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು ರೀ. ಇದು ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ. ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಆಶೀರ್ವಾದ ಆಟ ತೊಗೊರಿ ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದರೂ ತೊಗೋಬೋದು ರೀ. ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ಟೇಸ್ಟನ್ನು ಚೆನ್ನಾಗಿ ಬರ್ತದೆ ಮತ್ತು ಈ ಬ್ರೇಕ್ಫಾಸ್ಟು ಕ್ರಿಸ್ಪಿನೂ ಆಗ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ಕೈಯಲ್ಲಿ ಕ್ರಷ್ ಮಾಡಿ ಪುಡಿ ಮಾಡಿ ಹಾಕ್ತೀನಿ ರೀ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದ್ರ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡಿರಿ. ಇಲ್ಲಾಂದ್ರೆ 1/4 ಟೀ ಸ್ಪೂನ್ ಆಗಷ್ಟು ನಾನಿಲ್ಲಿ ಅಜ್ವೈನ್ ಹಾಕ್ತೀನಿ ರೀ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೀವು ಎಣ್ಣೆ ಬೇಡ ಅಂದ್ರೆ ತುಪ್ಪನ ಹಾಕ್ಬೋದು. ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ರೀ. ಹಿಟ್ಟಿನ ಜೊತೆ ಎಣ್ಣೆ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ, ಈ ರೀತಿ ಬೈಂಡ್ ಆಗತ್ತೈತೆ ಅಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಹಿಟ್ಟು ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ಸಾಫ್ಟೂ ಮಾಡಲ್ಲ. ನಾನು ನೋಡಿರಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕ್ರಿ. ಮತ್ತು ನೆನೆದ ಮೇಲೆ ಸಾಫ್ಟಾಗಿ ಆಗ್ತದೆ ರೀ. ಇದು ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅನ್ಕತಕ್ಕ ಸೈಡ್ಗೆ ಇಡ್ತಿದ್ದೀನಿ. ಈಗ ಒಂದು ಪ್ಯಾನ್ಗೆ ನಾನು ಸಣ್ಣ ಸ್ಪೂನಿಂದನೇ 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡು, ದೊಡ್ಡ ಸ್ಪೂನ್ ಇದ್ದರೆ 1 ಸ್ಪೂನ್ ಆಗಷ್ಟೇ ಹಾಕೊಂಡು, ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆಗಾಗ್ತವೆ ರೀ. ಜೀರಿಗೆ ಫ್ರೈ ಆದಮೇಲೆ ನಾನು 2 ಈರುಳ್ಳಿಯನ್ನು ಉದುದಾಗಿ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡಿನಿ ರೀ. ಇದನ್ನು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ರೀ. 2 ಮೆಣಸಿನ್ಕಾಯಿನ ಹಾಕತ್ತೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ ಒಂದನ್ನೇ ಹಾಕಿರಿ, ಇಲ್ಲಾಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು ರೀ. ಈಗ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ರೀ. ಸ್ವಲ್ಪ ಸಾಫ್ಟಾಗಿ ಕಲರ್ ಚೇಂಜ್ ಆಗಲಿ ರೀ. ನೋಡಿ, ಈಗ ಈರುಳ್ಳಿ ಸಾಫ್ಟ್ ಆಗ್ಯದ ರೀ. ಈರುಳ್ಳಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅದನ್ನು ಬೇಯಿಸ್ಕೊತೀನಿ ರೀ. 1 ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ರೀ ನಾನು. ಈ ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಯ್ದದೆ. ನಾನಿಲ್ಲಿ 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಉದುದಾಗಿ ತೆಳುವಾಗಿ ಕಟ್ ಮಾಡೋಣ. ಇದನ್ನು ಹೈ ಫ್ಲೇಮಲ್ಲಿ ಅಟ್ಟೆ ಬೇಯಿಸ್ತೀನಿ ರೀ. ಅಂದರೆ ಇದು ತುಂಬ ಬೇಯಬಾರ್ದು ರೀ. ಇದ್ರ ಕ್ರಿಸ್ಪಿನೆಸ್ ಇರಬೇಕು, ಅಂದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಈಗ ಕ್ಯಾಪ್ಸಿಕಮನ್ನು ಬೇಯ್ತದೆ ರೀ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿಣ, 1/4 ಟೀ ಸ್ಪೂನ್ ಆಗಷ್ಟು, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೀವು ನೋಡ್ಕೊಂಡು ಹಾಕೋರಿ. ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ. ನೀವು ಗರಂ ಮಸಾಲ ಬೇಡ ಅಂದರೆ ಪಾವ್ ಭಾಜಿ ಮಸಾಲ ಆದ್ರೂ ಹಾಕ್ಬೋದು, ಅದನ್ನು ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟರೆ ಮಿಕ್ಸ್ ಮಾಡೋಣ ರೀ. ಮಸಾಲೆ ಇಲ್ಲಾಂದ್ರೆ ಸೀದೋಗ್ತೈತಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಬೇಯಿಸಿದ್ದೀನಿ ರೀ ನಮ್ಮ ಮಸಾಲೆಗಳನ್ನು. ನೋಡಿ, ಇದಕ್ಕೆ ನಾನು ಬೈಂಡಿಂಗ್ ಸಲುವಾಗಿ 1 ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟನ್ನೇ ಹಾಕ್ತಾಯಿದ್ದೀನಿ ರೀ. ಅಂದರೆ ಏನು ವೆಜಿಟೇಬಲ್ಸ್ ಉದುರಾಗಿರ್ತದಲ್ಲ ಅದು ಒಂದೇ ಥರ ಚೆನ್ನಾಗಿ ಬೈಂಡ್ ಆಗ್ತದೆ ರೀ. ಅದನ್ನು ಕಡಲೆ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಬೇಕು ರೀ. ಇಲ್ಲಿನೂ ಒಂದು 2 ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ರೀ. ಇದು ಚೆನ್ನಾಗಿ ಬೇಯ್ತದೆ. ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಆಲೂಗಡ್ಡೆನೂ ಹಾಕ್ಬೋದು. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಅದನ್ನು ಮಿಕ್ಸ್ ಮಾಡೋಣ ರೀ. ಮತ್ತು ಯಾವುದಾದ್ರು ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಅಂದರೆ ಆ ವೆಜಿಟೇಬಲ್ಸ್ಗಳನ್ನು ನೀವು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗಷ್ಟು ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು 2 ಸ್ಪೂನ್ ಆಗಷ್ಟು ಟೊಮ್ಯಾಟೊ ಸಾಸನ್ನಾದ್ರೂ ಹಾಕ್ಬೋದು. ಇಲ್ಲ ಅಂದರೆ ನೀವು 1 ಸ್ಪೂನ್ ಆಗಷ್ಟು ಬರೀ ಸಕ್ಕರೆ ಏನಾದ್ರೂ ಹಾಕಿರಿ, ಅದನ್ನೂ ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಈಗ ಇದೆಲ್ಲ ಕರೆಕ್ಟಾಗಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಆದ್ಮೇಲೆ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ತೊಗೋತೀನಿ ರೀ. ಈಗ 10 ನಿಮಿಷ ಆಗ್ಯಾದ ರೀ. 10 ನಿಮಿಷ ಆದಮೇಲೆ ಹಿಟ್ಟನ್ನು ಚೆಂದಂಗೆ ನೆಂದಿರ್ತದೆ ರೀ. ನೋಡಿ, ಹಿಟ್ಟು ಮತ್ತಷ್ಟು ಸಾಫ್ಟನ್ನು ಆಗ್ಯದ ರೀ. ಚೆಂದಂಗೆ ಇಷ್ಟಾದರೆ ಸಾಕ್ರಿ. ತುಂಬ ಏನು ಗಟ್ಟಿ ಇದಕ್ಕೆ ಹಿಟ್ಟು ಬೇಡ್ರಿ. ಈಗ ಇದನ್ನು ನಾನು ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ, ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ. ನೀವು ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮೇಲೇನೂ ಲಟ್ಸ್ಕೋಬೋದು. ಇದಕ್ಕೀಗ ನಾನು ಆ ಹಿಟ್ಟಲ್ಲಿ ಸಣ್ಣ ಉಳ್ಳಿಯನ್ನು ಮಾಡ್ಕೋತೀನಿ ರೀ. ಈ ಪೂರಿ ತೊಗೋತೀವಲ್ಲ ರೀ, ಅಷ್ಟೇ ಹಿಟ್ಟನ್ನು ತೊಗೋತೀನಿ ರೀ ನಾನು. ನೋಡಿ, ಇಷ್ಟಷ್ಟು ಸಣ್ಣ ಮಾಡ್ಕೊಂಡೀನಿ ರೀ. ಈಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ ರೀ. ಎಣ್ಣೆ ಹಚ್ಕೊಂಡು ನೋಡಿ ಉಳ್ಳಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತೀನಿ ರೀ.
ಸಣ್ಣ ಸಣ್ಣ ಮಾಡ್ತೀನಿ ರೀ, ಒಟ್ಟು ಪುರಿ ಸೈಜ್ ಅಷ್ಟೇ, ಇಷ್ಟ ತುಂಬ ದೊಡ್ಡ ದೊಡ್ಡ ಏನು ಮಾಡಬೇಡಿ ನೋಡಿ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ. ಇವನ್ನ ಉಳಿದಿದ್ದನ್ನು ರೆಡಿ ಮಾಡಿ ಇಟ್ಕೋತೀನಿ ರೀ ನೋಡಿ. ಒಮ್ಮೆಲೆ ಇವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ. ಆ ಚಪಾತಿ ತಗಡಿನೂ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ನೋಡಿ. 2 ಬಟ್ಟೆ ಎಷ್ಟು ಬರ್ತದೆ ಅಷ್ಟೇ ಹಚ್ಚಿರಿ, ತುಂಬ ಏನು ಇಲ್ಲಿ ಎಣ್ಣೆ ಬೇಕಾಗಲ್ಲ ರೀ. ಇದನ್ನೀಗ ಲಟ್ಸೋಣ್ರಿ. ಇಷ್ಟ ಎಣ್ಣೆ ಹಚ್ಚಿ ಲಟ್ಟಿಸಿದ್ರೆ ಆಯ್ತು. ಇಲಿಯನ್ನು ಆದಷ್ಟು ತೆಳುವಾಗಿನೇ ಲಟ್ಟಿಸ್ತೀನಿ ರೀ, ತುಪ್ಪ ತಪ್ಪಬೇಡ್ರಿ, ದಪ್ಪಿದ್ರೆ ತಿನ್ನೋಕ್ಕೂ ಟೇಸ್ಟ್ ಹತ್ತಲ್ರಿ. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ತೆಳುವಾಗಿನೇ ಲಟ್ಸ್ಕೊಂಡಿದ್ದೀನಿ ರೀ. ಈಗ ಎಷ್ಟು ಲಟ್ಟಿಸಿದ್ರೆ ಸಾಕು. ಈಗ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕೊಂಡ್ರಿ. ಎಲೆ ಎಷ್ಟದ ಅದ್ರ ತಕ್ಕಂಗೆ ನೋಡಿಕೊಂಡು ಹಾಕೋರಿ ನೀವು ನೋಡಿ. ಆಮೇಲೆ ಈ ಉಳಿದಿದ್ದ ದಂಡಿಯನ್ನು ನೀಟಾಗಿ ಈ ರೀತಿ ಮಡಚ್ಬೋದು ಬರ್ರಿ. ಈಗ ಮೋದಕ ಮಾಡ್ತೀವಲ್ಲ ಆ ರೀತಿ ನೋಡಿ, ಈ ರೀತಿ ದಂಡಿದನ್ನು ಮಡಿಸಿ ಮತ್ತು ಉಳಿದಿರೋ ಹಿಟ್ಟನ್ನು ಅಲ್ಲೇ ಮಡಿಸಿಬಿಡ್ತೀನಿ ರೀ ನೀಟಾಗಿ. ಆ ಹಿಟ್ಟನ್ನೇನು ತೆಗಿಯಲ್ರಿ, ಈ ರೀತಿ ಮಾಡಿದ್ರೆ ಸಾಕು ನೋಡಿ. 2 ಕಡೆ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ನೀವು ಬೇರೆ ಯಾವುದರೆ ಮತ್ತು ವೆಜಿಟೇಬಲ್ಸ್, ಕ್ಯಾಬೇಜು, ಪೀಸು, ಕ್ಯಾರೆಟು, ಬೀನ್ಸು ಎಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು ರೀ. ಕಡಿಮೆ ಎಣ್ಣೆಯಲ್ಲಿ ತುಂಬ ಟೇಸ್ಟಿನೂ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ. ಇನ್ನೊಂದನ್ನು ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವನ್ನ ನಾನು ಈಗ ಸ್ಟೀಮ್ ಮಾಡ್ಕೊಳಕ್ಕಿದ್ದೀನಿ ರೀ. ಸ್ಟೀಮ್ ಮಾಡ್ಕೊಳಕ್ಕೆ ಆಲ್ರೆಡಿ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಥವಾ ಇವನ್ನೇ ನೀವು ಹೈ ಫ್ಲೇಮಲ್ಲೇ ಒಂದು 3 ನಿಮಿಷ ಡೈರೆಕ್ಟಾಗಿ ನೀರಲ್ಲಿ ಒಗೆದು ಕುಚ್ಕೋಬೋದು. ನೀರಲ್ಲಿ ಒಗೆದು ಕುಚ್ಕೊಳ್ಳೋಕ್ಕಿಂತ ಸ್ಟೀಮ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಅದಕ್ಕೊಂದು ಸ್ವಲ್ಪ ನಾನು ಚಾಣಿಯನ್ನು ತೊಗೊಂಡಿದ್ದೀನಿ. ನೀವು ಡೋಕ್ಲಾ ಪ್ಲೇಟು, ಇಡ್ಲಿ ಪಾತ್ರೆ ಒಳಗೂ ಯಾವುದೇ ರೀತಿ ಸ್ಟೀಮ್ ಮಾಡ್ಕೋಬೋದು ರೀ. ಇದನ್ನು ಎಣ್ಣೆ ಹಚ್ಚೋದ್ರಿಂದ ಅದು ಅಂಟುವುದಿಲ್ಲ. ಈಗ ಇದನ್ನು ಹೈ ಫ್ಲೇಮಲ್ಲೇ ನಾನು 5 ರಿಂದ 6 ನಿಮಿಷ ಬೇಯಿಸ್ಕೊತೀನಿ ನೋಡಿ. ಈಗ 5 ನಿಮಿಷ ಆದಮೇಲೆ ಸ್ಟೀಮ್ ಆಗಿದೆ ನೋಡಿರಿ. ಸ್ಟೀಮ್ ಆದಮೇಲೆ ಕಲರ್ನೂ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಬೇಯ್ದಾವೆ. ಇವ್ನು ಬಿಸಿ ಬಿಸಿ ಹೀಗೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೀವು ಹೀಗೆ ತಿನ್ನಿರಿ, ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ಇದನ್ನು ನಾನು ಕ್ರಿಸ್ಪಿ ಮಾಡ್ಕೊಳಕ್ಕೆ ಸ್ವಲ್ಪ ಅದನ್ನು ಶಾಲೋ ಫ್ರೈ ಮಾಡ್ಕೊತೀನಿ ರೀ. ಈ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಆ ಎಣ್ಣೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತೇನೆ ರೀ. ಈಗ ಸ್ಪ್ರೆಡ್ ಮಾಡಿ ಇವನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ತೀನಿ ರೀ. ಬೇಯಿಸೋದ್ರಿಂದ ಇವು ಕ್ರಿಸ್ಪಿ ಆಗ್ತವೆ ನೋಡಿ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇವು ಕ್ರಿಸ್ಪಿ ಆಗ್ತಾವೆ ರೀ. ಇಲ್ಲ ನಮ್ಗೆ ಎಣ್ಣೆನೇ ಬೇಡ ಅಂದ್ರೆ ನೀವು ಇದನ್ನು ಬಿಸಿ ಬಿಸಿ ಹಾಗೇನೋ ಸ್ಟೀಮ್ ಮಾಡಿದ್ಮೇಲೆ ತಿನ್ಬೋದು ನೋಡಿ. ಎಷ್ಟು ಕೆಂಪಾಗ ಚೆನ್ನಾಗಿ ಬೇಯ್ದವ್ರಿ ಅಂದ್ರೆ ಕ್ರಿಸ್ಪಿ ಆಗಿರ್ತಾವ್ರಿ ನೋಡಿ. ತಿರುವಿ ಮತ್ತು ಆ ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ರಿ ನೋಡ್ರಿ. ಈಗ 2 ಸೈಡಿಗೂ ಬೇಯ್ದಾವ್ರಿ ನೋಡಿ. 2 ಸೈಡ್ ಕೆಂಪಗ ಕಲರ್, ಕಡಲೆ ಹಿಟ್ಟಿನಿಂದ ಟೇಸ್ಟು ಚೆನ್ನಾಗಿ ಬರ್ತದೆ, ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತದೆ ರೀ ಹಿಟ್ಟಿಗೆ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಯಾವ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈ ಬಿಸಿ ಬಿಸಿ ಆಗಿರುವಂಥ ಈ ಬ್ರೇಕ್ಫಾಸ್ಟು ರೆಡಿ ಆಗಿದೆ ರೀ. ಇದನ್ನು ನೀವು ಹೇಗೇನು ತಿನ್ಬೋದು, ಕಿಚಪ್ ಜೊತೆ ತಿನ್ಬೋದು, ಸೇಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ಬ್ರೇಕ್ಫಾಸ್ಟು. ಈ ರೆಸಿಪಿಗೆ ನೀವು ಏನು ಹೆಸರು ಇಡೋಗುತ್ತಾ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ. ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತೀವಿ.